ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಆಮೇಲೆ ಇವ್ರ ಹಿನ್ನೆಲೆ ಇತಿಹಾಸ ಕೇಳ್ತಾ ಹೋದಂತ ಸಂದರ್ಭದಲ್ಲಿ ಇವರು ಕೊಚ್ಚಿಯವರು, ಮೂಲತಃ ಕೇರಳದವರು ಸಿಜೆ ರಾಯ್. ಇಲ್ಲಿ ನಾವು ನೋಡ್ತಾ ಇದೀವಲ್ಲ, ಇದೆಲ್ಲವೂ ಕೂಡ ನಾವು ನೇರ ಪ್ರಸಾದ ದೃಶ್ಯಾವಳಿಗೂ ಕಾನ್ಫಿಡೆಂಟ್ ಗ್ರೂಪ್ನ ಕಚೇರಿ ಬಳಿಯಿಂದ ನಾವು ಗಮನಿಸ್ತಾ ಇರುವಂತ ಕೆಲ ನೇರ ಪ್ರಸಾದ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ವಿ. ಕೆಲವರಲ್ಲಿ ಒಳಗೆ ಹೋಗ್ತಾ ಇದ್ದಾರೆ, ಸೋಕೋ ಟೀಮೋ ಏನೋ ಗೊತ್ತಿಲ್ಲ, ಅವರು ಕೆಲ ಇಲ್ಲಿ ನಾವು ನೋಡ್ತಾ ಇದ್ವಿ ಕೆಲ ಕಿಟ್ಗಳನ್ನೆಲ್ಲ ಇಟ್ಕೊಂಡು ಒಳಗೆ ಹೋಗ್ತಾ ಇದ್ದಾರೆ. ಈಗ ಎಲ್ಲರೂ ಬರಬೇಕಾಗುತ್ತೆ. ಈಗ ಏನು FSL ಟೀಮ್ ಕೂಡ ಬರಬೇಕಾಗುತ್ತೆ. ಈ ತನಿಖೆಯನ್ನು ಮುಂದುವರಿಸುವಂತ ನಿಟ್ಟಿನಲ್ಲಿ ತನಿಖೆಯ ಭಾಗವಾಗಿ ಬಹಳಷ್ಟು ರೀತಿಯ ಅಂತ ಪರಿಶೀಲನೆಗಳು ನಡಿಬೇಕಾಗುತ್ತೆ. ಬಹುಶಃ FSL ಟೀಮ್ ಇರಬಹುದು ಅಂತ ಕಾಣಿಸುತ್ತೆ. ಅವರು ಕೂಡ ಈಗ ಸ್ಪಾಟಿಗೆ ಬರ್ತಾ ಇರುವಂತ ದೃಶ್ಯವನ್ನ ನೋಡ್ತಾ ಇದ್ದೀವಿ. ಪೊಲೀಸರುಗಳು ಕೂಡ ಅಲ್ಲಿ ಬರುವಂತ ಟೀಮ್ನ ಅಸಿಸ್ಟ್ ಮಾಡ್ತಾ ಇದ್ದಾರೆ. ಬಹಳ ಜನ ಕೂಡ ಬಂದು ಸೇರಿದ್ದಾರೆ. ಅದರ ಜೊತೆಗೆ ಮಾಧ್ಯಮದವರು ಕೂಡ ಸಹಜವಾಗಿದ್ದಾರೆ. ಆಮೇಲೆ ಉದ್ಯಮಿ ಹೀಗೆ ಆತ್ಮಹತ್ಯೆ ಮಾಡ್ಕೊಳ್ಳೋದು ಮತ್ತೊಂದು ಇದೇನು ಹೊಸ್ತಲ್ಲ, ನಮಗೆ ಬಹಳ ನಾವು ನೋಡಿದ್ದೀವಿ. ಬಟ್ ಈ ಮಟ್ಟಿಗಿನ ಉದ್ಯಮದ ದಿಗ್ಗಜ ಹೀಗೆ ಸೂಸೈಡ್ ಮಾಡ್ಕೊಳ್ತಾರೆ ಅಂತ ಅಂದ್ರೆ ಅದು ಇಲ್ಲಿ ನಮಗೆ ಬಹಳ ಆಶ್ಚರ್ಯವಾಗಿ ಕಾಣ್ತಾ ಇರುವಂಥದ್ದು. ನಾಗ್ತಾನೆ ಹೇಳಿದಾಗೆ ಕೆಲ ವರ್ಷಗಳ ಹಿಂದೆ ನಮಗೆ ಸಿದ್ಧಾರ್ಥ ಅವರು ಆತ್ಮಹತ್ಯೆ ಮಾಡ್ಕೊಂಡಂತ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ಪ್ರಶ್ನಾರ್ಥಕವಾಗಿ ಬಹಳ ಗೊಂದಲಗಳಾಗಿತ್ತು. ಒಂದ್ ರೀತಿ ದೊಡ್ಡ ಶಾಕ್ ಅದು, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಒಂದ್ ರೀತಿ ಸೌತ್ ಇಂಡಿಯಾಗೆ ಸಂಬಂಧಪಟ್ಟ ಹಾಗೆ. ಅದಕ್ಕೆ ಸಂಬಂಧಪಟ್ಟಂಗೆ ಆ ನಂತರ ಬೇರೆ ಬೇರೆ ಪುಕಾರು ಮತ್ತೊಂದು ಅದೇನೇನೋ ಆಗೋಯ್ತು ಬಿಡಿ. ಈಗ ಸಿಜೆ ರಾಯ್ ಅವರು ಕೂಡ ಈ ರೀತಿಯಾಗಿ ಸೂಸೈಡ್ ಮಾಡ್ಕೊಂಡಿರೋದು ಅಂದ್ರೆ ಸಾವಿರಾರು ಜನಕ್ಕೆ ಕೆಲಸ ಕೊಟ್ಟಂತ ವ್ಯಕ್ತಿ ಈ ರೀತಿಯಾಗಿ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ ಅಂತ ಅಂದ್ರೆ ಅವ್ರ ಮನಸ್ಥಿತಿಗಳು ಹೇಗಿರುತ್ತವೆ, ಎಷ್ಟು ಕುಗ್ಗು ಹೋಗಿರ್ತಾರೆ ಅವರು ಒಂದು ಹಂತದಲ್ಲಿ ಅನ್ನೋದಕ್ಕೆ ಇದು ಕೂಡ ಒಂದು ಕೆಟ್ಟ ಉದಾಹರಣೆ ರೂಪದಲ್ಲಿ ನಮ್ಮ ಮುಂದೆ ಇದೆಯಲ್ಲ, ಅದು ಬಹಳ ಬೇಸರದ ಸಂಗತಿ. ಆಮೇಲೆ ಸಿದ್ಧಾರ್ಥ ಅವರು ಸೂಸೈಡ್ ಮಾಡ್ಕೊಂಡಾಗ್ಲೂ ಇದೇ ಬೇಜಾರಾಗಿ ನಮ್ಮ ಕನ್ನಡದವ್ರು ಒಬ್ರು ಹಿಂಗೆ ಆಗ್ಬಿಟ್ರಲ್ಲ ಅಂತ ಹೇಳ್ಕೊಂಡು. ಸಿಜೆ ರಾಯ್ ವಿಚಾರವಾಗಿನೂ ಅಷ್ಟೇ, ಮೂಲತಃ ಅವರು ಏನು ಕೇರಳ ಮತ್ತೊಂದಿದ್ರು ಕೂಡ ಕನ್ನಡದ ಬಗ್ಗೆ ಅಪಾರವಾದಂಥ ಅಭಿಮಾನ ಹೊಂದಿದ್ರು. ಬಹುತೇಕ ಬೆಳೆದಂಥದ್ದೆಲ್ಲ ಕರ್ನಾಟಕದಲ್ಲೇ, ಬೆಂಗಳೂರಿನಲ್ಲೇ. ಕನ್ನಡ ಕೂಡ ಬಹಳ ಸ್ಪಷ್ಟವಾಗಿ ಮಾತನಾಡ್ತಾ ಇದ್ರು. ಕನ್ನಡದವ್ರು ಯಾರಾದರೂ ಕಷ್ಟ ಮತ್ತೊಂದು ಅಂತ ಹೋದಂಥ ಸಂದರ್ಭದಲ್ಲಿ ಅವ್ರಿಗೆ ಸಹಾಯ ಮಾಡೋರು. ಹಾಗಾಗಿ ನಮಗೋಸ್ಕರ ಮಿಡಿತಾ ಇದ್ದಂತ ಒಂದು ಹೃದಯ ಹಿಂಗೆ ಹೋಗ್ಬಿಡ್ತಲ್ಲ ಅನ್ನುವಂಥದ್ದು ಬೇಜಾರು. ನೀವು ಹೇಳಿದಾಗೆ FSL ಟೀಮ್ ಎಂಟ್ರಿ ಕೊಟ್ಟಿದೆ ಕಾನ್ಫಿಡೆಂಟ್ ಗ್ರೂಪ್ಗೆ. FSL ನ ಅಧಿಕಾರಿಗಳು, ಸಿಬ್ಬಂದಿಗಳು ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆಯಲ್ಲಿ ಅವರು ಬಳಸಿದಂತ ಪಿಸ್ತೂಲ್ ಇದೆಯಲ್ಲ, ಅದನ್ನ ವಶಪಡಿಸ್ಕೊಂಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲ ವಸ್ತುಗಳು ಅಥವಾ ಫಿಂಗರ್ ಪ್ರಿಂಟು ಇವುಗಳನ್ನೆಲ್ಲ ಕೂಡ ಕಲೆ ಹಾಕೋ ಪ್ರಯತ್ನ FSL ಟೀಮ್ನಿಂದ ಆಗ್ತಾ ಇದೆ. ಪೊಲೀಸ್ ಅಧಿಕಾರಿಗಳು ಇದ್ದಾರೆ, ಸಿಬ್ಬಂದಿ ಇದ್ದಾರೆ, ಜೊತೆಗೆ FSL ತಂಡ ಕೂಡ ಇದಾಗಲೇ ಬಂದಿದೆ. ಇವತ್ತು IT ಅಧಿಕಾರಿಗಳು ಕೂಡ ವಿಚಾರಣೆಗೆ ಒಳಪಡ್ತಾ ಇದ್ದಾರೆ. ರಾಯ್ ಅವರನ್ನ ವಿಚಾರಣೆಗೆ ಒಳಪಡಿಸಿದ್ದಂತ IT ಅಧಿಕಾರಿಗಳು ಇವತ್ತು ಕಾಕಿ ಸವಾಲನ್ನ ಎದುರಿಸ್ತಾ ಇದ್ದಾರೆ. ಯಾಕಾಯ್ತು, ಒಬ್ಬ ವ್ಯಕ್ತಿ ವಿಚಾರಣೆ ಎದುರಿಸ್ತಾ ಇದ್ದಂತ ಸಂದರ್ಭ, ವಿಚಾರಣೆಯ ನಂತರದಲ್ಲಿ ಹೋಗಿ ಆತ್ಮಹತ್ಯೆಗೆ ಶರಣಾಗಬೇಕು ಅಂತ ಹೇಳಿದ್ರೆ ಇಂಥ ದೊಡ್ಡ ಉದ್ಯಮಿ ಏನ್ ಕಾರಣ ಇರ್ಬೋದು? ನೀವು ಕೇಳಿರುವಂತ ಪ್ರಶ್ನೆಗಳು ಹೇಗಿತ್ತು? ನೀವೇನ್ ಡಾಕ್ಯುಮೆಂಟ್ ಅನ್ನ ಅವ್ರ ಹತ್ರ ಕೇಳಿದ್ರಿ? ಏನಾಗಿತ್ತು? ಜೊತೆಗೆ ವಿಚಾರಣೆ ಮಾಡುವಂತ ಸಂದರ್ಭ ಎದುರಿಗಿರುವಂತ ವ್ಯಕ್ತಿ ಗೊತ್ತಾಗುತ್ತೆ, ಉದ್ಯಮಿ ಆಗಿರ್ಬೋದು, ವಿಚಾರಣೆಯನ್ನು ಎದುರಿಸ್ತಾ ಇರುವಂತ ವ್ಯಕ್ತಿಯ ಮನಸ್ಥಿತಿ ಹೇಗಿದೆ ಅಂತ. ಅದಕ್ಕೆ ಸಂಬಂಧಪಟ್ಟ ಹಾಗೂ ಕೂಡ ಕಾಕಿ ಪ್ರಶ್ನೆಯನ್ನ ಮಾಡ್ತಾ ಇದೆ IT ಅಧಿಕಾರಿಗಳಿಗೆ. ಹೇಗಿದ್ರು ಅವರು? ಮಾನಸಿಕವಾಗಿ ಏನಾದ್ರು ಕುಗ್ಗಿದ್ರ? ಯಾವ ರೀತಿಯಾಗಿತ್ತು? ಹೇಗೆ ರೆಸ್ಪಾಂಡ್ ಮಾಡ್ತಾ ಇದ್ರು? ಅಫ್ಕೋರ್ಸ್ ಎದುರಿಗಿರುವಂತ ವ್ಯಕ್ತಿ ಉತ್ತರ ಕೊಡೋ ರೀತಿಯಲ್ಲೇ ಗೊತ್ತಾಗುತ್ತೆ ಕಾನ್ಫಿಡೆನ್ಸ್ ಕುಗ್ಗು ಹೋಗಿದ್ಯಾ ಅಥವಾ ಟೆನ್ಷನ್ ನಲ್ಲಿ ಇದ್ದಾರಾ, ಪ್ರೆಷರ್ ನಲ್ಲಿ ಇದ್ದಾರಾ, ಅವ್ರಿಗೆ ಹ್ಯಾಂಡಲ್ ಮಾಡೋದಕ್ಕೆ ಆಗ್ತಾ ಇಲ್ವಾ, ಉತ್ತರಿಸೋದಕ್ಕೆ ಆಗ್ತಾ ಇಲ್ವಾ, ಇವೆಲ್ಲವೂ ಕೂಡ ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಾಗೇನು ಕೂಡ ಕಾಕಿ ಪ್ರಶ್ನೆಯನ್ನ ಮಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಟೆಕ್ನಿಕಲಿ ಹೇಗೆ ಹೋಗಬೇಕು ಆ ತನಿಖೆಯ ಭಾಗವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂತ ಹೇಳಿದ್ರೆ FSL ತಂಡ ಎಂಟ್ರಿ ಆಗಿದೆ. FSL ನ ಸಿಬ್ಬಂದಿ ಕಚೇರಿಯ ಒಳಭಾಗಕ್ಕೆ ಹೋಗ್ತಾ ಇರುವಂತಹ ದೃಶ್ಯ ನೀವು ಗಮನಿಸ್ತಾ ಇದ್ದೀರಿ. ಅವ್ರಿಗೆ ಸಂಬಂಧಪಟ್ಟಂತ ಕಿಟ್ಗಳ ಜೊತೆಗೆ FSL ತಂಡದ ಅಧಿಕಾರಿಗಳು, ಸಿಬ್ಬಂದಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಅವರ ಒಂದು ಪ್ರೊಸೀಜರ್ ಕೂಡ ಇದೀಗ ನಡೀತಾ ಇದೆ. ಆತ್ಮಹತ್ಯೆಗೆ ಶರಣಾಗಿರುವಂಥ ಸ್ಥಳದಲ್ಲಿ ಏನಾದರೂ ಸಿಗುತ್ತಾ? ಆಗಲೇ ಹೇಳಿದಾಗೆ ಈ ಪತ್ರವನ್ನ ಬರೆಯೋದಕ್ಕೆ ಸಮಯ ಇಲ್ಲದೆ ಇರ್ಬೋದು, ಬಟ್ ಯಾರಿಗಾದ್ರೂ ಮೆಸೇಜ್ ಮಾಡಿದ್ದಿದ್ದು ಅಥವಾ ಯಾರ ಜೊತೆಗಾದ್ರೂ ಮಾತನಾಡಿದ್ದು, ಸಿಬ್ಬಂದಿಯ ಕಚೇರಿಯಲ್ಲಿರುವಂಥ ಸಿಬ್ಬಂದಿಗೆ ಏನಾದರೂ ಇನ್ಫಾರ್ಮ್ ಮಾಡಿದ್ರಾ? ಇದೆಲ್ಲ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನೇನು ದಾಖಲೆಗಳು ಸಿಗುತ್ತೆ ಅದನ್ನ ಪರಿಶೀಲಿಸೋ ಕೆಲಸಗಳಾಗ್ತಾ ಇದೆ. ಪ್ರತಿನಿಧಿ ಪ್ರದೀಪ್ ಇದಕ್ಕೆ ಸಂಬಂಧಪಟ್ಟಾಗಿ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ. ಪ್ರದೀಪ್, ಅವಾಗಿಂದ ಅಪ್ಡೇಟ್ಸ್ ಅನ್ನ ಕೊಡ್ತಾ ಇದ್ರಿ ನೀವು, ಏನಾಗ್ತಾ ಇದೆ ಕಚೇರಿ ಮುಂಭಾಗದಲ್ಲಿ ಅಂತ. ಈಗ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ FSL ತಂಡದ ಸಿಬ್ಬಂದಿ ಕೂಡ ಬಂದಿದ್ದಾರೆ, ಇದಾಗಲೇ ಅಧಿಕಾರಿಗಳ ಎಂಟ್ರಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಪ್ರದೀಪ್.
ಹೌದು ಚೈತ್ರ, ಮಧ್ಯಾಹ್ನ 3:30ರಿಂದ 4:30 ಮಧ್ಯೆ ಈ ಒಂದು ಘಟನೆ ಆಗಿರುವಂಥದ್ದು. ಸಂಜೆ ಸುಮಾರು 5 ಗಂಟೆಗೆ ಪೊಲೀಸರಿಗೆ ಗೊತ್ತಾಗಿರುವಂಥದ್ದು. ಅಂದರೆ ಅವರು ಯಾವಾಗ ಶೂಟೌಟ್ ಮಾಡ್ಕೊಳ್ತಾರೆ ಆ ತಕ್ಷಣವೇ ಪೊಲೀಸರಿಗೆ ಇಲ್ಲಿನ ಸಿಬ್ಬಂದಿ ಮಾಹಿತಿಯನ್ನು ಕೊಡುವುದಿಲ್ಲ, ಅವ್ರನ್ನ ನೇರವಾಗಿ HSR ಲೇಔಟ್ನ ಒಂದು ಖಾಸಗಿ ಆಸ್ಪತ್ರೆಗೆ ದಾಖಲಿಸುವಂಥ ಕೆಲಸವನ್ನು ಮಾಡ್ತಾರೆ. ಆದರೆ ಅವರು ಆಗಲೇ ಬ್ರಾಡ್ ಡೆಡ್ ಆಗಿರ್ತಾರೆ. ಅವರು ಯಾವಾಗ ಡೆತ್ ಆಗಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾಗುತ್ತೆ. ತದನಂತರ ಸ್ಥಳೀಯ ಪೊಲೀಸರು ಅಂದರೆ ಅಶೋಕ್ ನಗರ ಪೊಲೀಸರಿಗೆ ಕಾನ್ಫಿಡೆಂಟ್ ಗ್ರೂಪ್ನ ಸಿಬ್ಬಂದಿ, ಅಂದರೆ ಇಲ್ಲಿ ಕಾನ್ಫಿಡೆಂಟ್ ಗ್ರೂಪ್ನಲ್ಲಿ ಒಳಗಡೆ ಇದ್ದಂತಹ ಸಿಬ್ಬಂದಿ ಮಾಹಿತಿಯನ್ನು ಕೊಡ್ತಾರೆ. ಈ ರೀತಿಯಾಗಿ ಚೇರ್ಮನ್ CJ ರಾಯ್ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಅಂತ. ತಕ್ಷಣಕ್ಕೆ ಅಶೋಕ್ ನಗರ ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆಯನ್ನು ನಿರಂತರವಾಗಿ ಕಳೆದ 1.5 ಗಂಟೆಯಿಂದ ಸಹ ನಡೆಸ್ತಾ ಇದ್ದಾರೆ. ಈ ಕೆಲವೇ ನಿಮಿಷಗಳ ಹಿಂದೆ ಅಷ್ಟೇ FSL ಟೀಮ್ ಕೂಡ ಬಂದು ಪರಿಶೀಲನೆ ನಡೆಸ್ತಾ ಇದೆ. ಜೊತೆಗೆ DCP ಅಂದರೆ ಕೇಂದ್ರ ವಿಭಾಗದ DCP ಅಕ್ಷಯ್ ಕೂಡ ಬಂದು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಈಗ IT ಅಧಿಕಾರಿಗಳ ಮುಂದೆನೇ ಅವರು ಆತ್ಮಹತ್ಯೆಯನ್ನು ಮಾಡಿಕೊಂಡಿರೋದ್ರಿಂದ ಅಂದರೆ ಅವರು ರೂಮ್ ಒಳಗಡೆ ಹೋಗಿ ಶೂಟೌಟನ್ನು ಮಾಡ್ಕೊಂಡಿದ್ದಾರೆ. ಹೀಗಾಗಿ ರೂಮ್ನ CCTVಗಳನ್ನು ಪ್ರಮುಖವಾಗಿ ಪೊಲೀಸರು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಅಂದರೆ ಶೂಟೌಟ್ ಮಾಡ್ಕೊಂಡಿದ್ದು ಹೇಗೆ, ಮತ್ತೆ ಶೂಟೌಟ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಯಾರಿಗಾರು ಕಾಲ್ ಮಾಡಿದ್ರಾ ಅಥವಾ ಅವರು ಮೊಬೈಲ್ ಬಳಸ್ತಾ ಇದ್ರು, ಮೊಬೈಲಲ್ಲಿ ಅವ್ರ ಮೊಬೈಲನ್ನು ಕೂಡ ಈಗ ವಶಕ್ಕೆ ತಗೊಂಡಿದ್ದಾರೆ. ಪಿಸ್ತೂಲನ್ನು ಕೂಡ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಮೊಬೈಲಲ್ಲಿ ಏನಾದ್ರು ಡೆತ್ ನೋಟ್ ಏನಾದ್ರು ಇದೆಯಾ ಅಥವಾ ಬೇರೆ ಯಾರಿಗಾದ್ರೂ ಇವತ್ತು ಆಗಿರುವಂತಹ IT ದಾಳಿ ಕುರಿತು ಅಥವಾ ತಾನು ಆತ್ಮಹತ್ಯೆ ಮಾಡಿಕೊಳ್ತಿರುವಂತಹ ವಿಚಾರವಾಗಿ ಮಾಹಿತಿ ಏನಾದ್ರು ಕೊಟ್ಟು ಅವರು ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಪೊಲೀಸರು ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ FSL ಅಧಿಕಾರಿಗಳು ಪಿಸ್ತೂಲ್ ಏನು ಸಿಕ್ಕಿದೆ ಆ ಪಿಸ್ತೂಲನ್ನು ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಅಂದರೆ ಅದು ಪಿಸ್ತೂಲ್ನ ಯಾವ ರೀತಿಯಾಗಿ ಆ ಗುಂಡು ಯಾವ ರೀತಿಯಾಗಿ ಬಂದಿತ್ತು ಮತ್ತು ಎಷ್ಟು ರೌಂಡ್ಸ್ ಗುಂಡು ಅದು ಹೊರಗಡೆ ಬಂದಿದೆ, ಹೀಗೆ FSL ಅಧಿಕಾರಿಗಳು ಅಲ್ಲಿದ್ದಂತಹ ಬ್ಲಡ್ ಸ್ಯಾಂಪಲ್ ಆಗಿರ್ಬೋದು ಮತ್ತು ಅಲ್ಲಿದ್ದಂತಹ ಕೆಲವು ವಸ್ತುಗಳನ್ನು CCTV ಕ್ಯಾಮ್ರಾಗಳನ್ನು ಸಹ ಅವರು ತಮ್ಮ ವಶಕ್ಕೆ ತೆಗೆದುಕೊಂಡು ಅವರ ಒಂದು ಕಾನೂನು ಪ್ರಕ್ರಿಯೆ, ಅವರ ಒಂದು ತನಿಖಾ ಪ್ರಕ್ರಿಯೆ ಏನಿದೆ ಅದನ್ನು ಮುಂದುವರಿಸ್ತಾ ಇದ್ದಾರೆ. ಒಟ್ಟಾರೆ ಈಗ ಅಶೋಕ್ ನಗರ ಪೊಲೀಸರ ಜೊತೆ ಹಿರಿಯ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ದೌಡಾಯಿಸಿ ನಿರಂತರವಾಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮೇಲ್ನೋಟಕ್ಕೆ IT ಅಧಿಕಾರಿಗಳು ದಾಳಿ ವೇಳೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಆದರೆ ಅವರು ಯಾರಿಗಾರು ಮೆಸೇಜ್ ಮಾಡಿದ್ರಾ ಅಥವಾ ಬೇರೆ ಏನಾದ್ರು ವಿಚಾರ ಇದೆಯಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗ ಅವರ ಮೊಬೈಲು ಮತ್ತು ಆಫೀಸ್ನ CCTV ಕ್ಯಾಮ್ರಾಗಳು ಮತ್ತು ಪ್ರಮುಖವಾಗಿ ಸಿಬ್ಬಂದಿಗಳ ಹೇಳಿಕೆಗಳನ್ನು ಪಡ್ಕೊಂಡು ತನಿಖೆಯನ್ನು ಮುಂದುವರಿಸ್ತಾ ಇರುವಂಥದ್ದು. ಚೈತ್ರ. ರೈಟ್. ಥ್ಯಾಂಕ್ ಯು ಪ್ರದೀಪ್ ಮಾಹಿತಿಗಾಗಿ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH